ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಈ ದಿನ ನಮ್ಮ ಜೊತೆ ಮಾತನಾಡಲಿಕ್ಕೆ ಬೆಳಗಾವಿಯ ಅಂದರೆ ಸುಪ್ರಸಿದ್ಧ ಮೋತಿಬಿಂದು ಹಾಗೂ ರಿಫ್ರಾಕ್ಟ್ ತಜ್ಞರು ಡಾಕ್ಟರ್ ಅಲ್ಪೇಶ್ ಟೋಪ್ರಾಣಿಜಿ ಅವರು, ನೇತ್ರದರ್ಶನ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಯೂನಿಟ್ ಆಫ್ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ, ಈ ಒಂದು ಆಸ್ಪತ್ರೆಯ ಡಾಕ್ಟರ್ ಅದಾರ ನಮ್ಮ ಜೊತೆ. ಅವರು ಇವತ್ತಿನ ದಿನ ನಾವು ಪ್ರಮುಖವಾಗಿ ಮೋತಿಬಿಂದು ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಸೊ ಸರ್, ಇಷ್ಟು ವರ್ಷದಿಂದ ಅನುಭವ ಇದೆ, 70,000 80,000 ಅವರು ಇನ್ನೂವರೆಗೆ ಸರ್ಜರಿ ಮಾಡಿದ್ದಾರೆ. ಹೀಗಾಗಿ ಅವರನ್ನೇ ನಾವು ಮಾತಾಡಿಸ್ತಾ ಹೋಗೋಣ. ಈ ಮೋತಿಬಿಂದು ಹೇಗೆ ಬರುತ್ತೆ, ಏನೇನು ಲಕ್ಷಣಗಳು ಇದ್ದಾವೆ, ಇದೆಲ್ಲರ ಬಗ್ಗೆ ಸರ್ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಸರ್, ಈಗ ಪ್ರಮುಖವಾಗಿ ಈ ಮೋತಿಬಿಂದು ಏನಿದೆ ಅದು ಯಾವಾಗ ಬರುತ್ತೆ, ಯಾವ ವಯಸ್ಸಲ್ಲಿ ಬರುತ್ತೆ, ಮತ್ತು ಯಾರಿಗೆ ಬರುತ್ತೆ? ಮೋತಿಬಿಂದು ಅಂದರೆ ಮರಾಠಿದಾಗ ಮೋತಿಬಿಂದು ಇರ್ತಾರೆ, ಪರಿ ಕನ್ನಡದಾಗ ಅಂತಾರೆ, ಕ್ಯಾಟ್ರಾಕ್ಟ್ ಇಂಗ್ಲೀಷ್ದಾಗ ಅಂತಾರೆ. ಅದು ಎಲ್ಲರಿಗೂ ಬರುತ್ತೆ ಫಸ್ಟ್. ಆ್ಯಂಡ್ ಏಜ್ ಯಾವ ಏಜ್ದಾಗ ಬರುತ್ತೆ ಅಂದರೆ ಅದು ಬಿಟ್ವೀನ್ 40 to 60 ಇಯರ್ಸ್ ಆಲ್ಸೋ ಕಾಮನ್ ಇದೆ. ಈಗ ಬೇಸಿಕ್ಲಿ ಅಂದರೆ ಕ್ಯಾಟ್ರಾಕ್ಟ್ ಅಂದರೆ ಏನು? ಇಫ್ ಯು ಥಿಂಕ್ ಕ್ಯಾಟ್ರಾಕ್ಟ್ ಇಟ್ಸ್ ಅ ಏಜಿಂಗ್ ಪ್ರೊಸೆಸ್. ಏಜ್ ವೈಸ್ ಕೂದಲು ಹೇಗೆ ವೈಟ್ ಆಗುತ್ತೆ ಹಂಗೆ ಕ್ಯಾಟ್ರಾಕ್ಟ್ ಬರುತ್ತೆ. ಸೊ ದ್ಯಾಟ್ ಈಸ್ ವೆರಿ ಕಾಮನ್. ಈಗ ಕ್ಯಾಟ್ರಾಕ್ಟ್ ಈಸ್ ಬರೋದು. ಆ್ಯಂಡ್ ಇಂಪಾರ್ಟೆಂಟ್ ಈಸ್ ಕ್ಯಾಟ್ರಾಕ್ಟ್ ಬರೋದು ಆ್ಯಂಡ್ ವೆನ್ ಟು ಡೂ ದ ಟ್ರೀಟ್ಮೆಂಟ್ ಈಸ್ ಅವರ್ ಮೋಟೋ ಇಂಪಾರ್ಟೆಂಟ್. ಈ ಮೋತಿಬಿಂದು ಬರಲು ಪ್ರಮುಖ ಲಕ್ಷಣಗಳ ಏನು ಸರ್? ಕ್ಲೌಡಿಂಗ್ ಆಫ್ ವಿಷನ್, ಫಾಗಿನೆಸ್ ಅಂದರೆ ನಿಮ್ಮಲ್ಲಿ ದೂರದೃಷ್ಟಿ ಕಡಿಮೆ ಆಗುತ್ತೆ ಫಸ್ಟ್. ನೆಕ್ಸ್ಟ್ ಲೈಟ್ ನೋಡಿದರೆ ಒಂದು ಗ್ಲೇರ್ ಕಾಣುತ್ತೆ. ನೈಟ್ ಟೈಮ್ ಏನು ನೋಡ್ತಾ ಇರಲ್ಲ, ಲೈಟ್ ಹೆಡ್ಲೈಟ್ ಇರುತ್ತೆ, ಯಾವ ಸ್ಟ್ರೀಟ್ ಲೈಟ್ ಇರುತ್ತೆ, ಆರ್ ಯಾವುದು ರೂಮ್ದಾಗ ಕೂತಿದ್ರೆ ಆದರೆ ಲೈಟ್ ಇರುತ್ತೆ, ಆದರೂ ಸ್ಪ್ರೆಡ್ ಆಗುತ್ತೆ, ಕಾಣಲ್ಲ, ಸ್ಪ್ರೆಡ್ ಆಗುತ್ತೆ ಒಂದು. ಮತ್ತು ಮುಖ ಕಾಣಲ್ಲ, ದಿವಸದ ಮುಖ ಕಾಣಲ್ಲ, ಕ್ಲಿಯರ್ ಕಾಣಲ್ಲ ಒಂದು. ನೆಕ್ಸ್ಟ್ ಅಂದರೆ ಆಫ್ಟರ್ ದಿಸ್ ಇಸ್ ಗ್ಲೇರಿಂಗ್ ಆಫ್ ವಿಷನ್ ಅಂದರೆ ಕ್ಲಿಯರ್ ಕಾಣಲ್ಲ, ಎಲ್ಲ ಲೈಟ್ ಸುತ್ತಮುತ್ತ ಒಂದು ಹ್ಯಾಲೋ ಥರ ಕಾಣುತ್ತೆ. ಅಂದರೆ ನೀವು ಮಳೆಗಾಲದಾಗ ನೀರು ನೋಡ್ತೀರ, ಅದು ಕಲರ್ ಏನು ಕಾಣ್ತಾ ಇದ್ದಿಲ್ಲ, ಪೆಟ್ರೋಲ್ ಡ್ರಾಪ್ ಏನಂದ್ರೆ ಹಂಗೆ ಕಾಣುತ್ತೆ. ಅದು ಒಂದು ಪ್ರಾಬ್ಲಮ್ ಇರುತ್ತೆ. ಅದು ಬೇಸಿಕ್ಲಿ ಪೇನ್ ಇರೋಲ್ಲ, ಬಟ್ ದೃಷ್ಟಿ ಕಡಿಮೆ ಆಗ್ತದೆ. ಈಗ ಈ ಕಾಲದಾಗ ಬಸ್ ನೋಡೋಕ್ಕಾಗಿಲ್ಲ ಇನ್ ಸಿಟಿದಾಗ ಅಂದರೆ ನಿಮಗೆ ಪ್ರಾಬ್ಲಮ್. ಬಸ್ ಆ ಕಡೆಯಿಂದ ಬಸ್ ಬರ್ತಾ ಇದೆ, ನೋಡೋಕ್ಕಾಗಲ್ಲ, ಕರೆಕ್ಟ್ ಗೊತ್ತಾಗಲ್ಲ. ಅವ್ರ ರಿಕ್ಷಾ ಬರ್ತಾ ಇದೆ, ಯಾರು ಗೊತ್ತಾಗ್ತಾ ಇಲ್ಲ. ಸೊ ಇವೆಲ್ಲ ಪ್ರಮುಖ ಲಕ್ಷಣಗಳು. ಸೊ ಇದೆಲ್ಲ ಬಂದ ಬಳಿಕ ಆಮೇಲೆ ಟ್ರೀಟ್ಮೆಂಟ್. ಸರ್, ಈಗ ಈ ಮೋತಿಬಿಂದು ಬರಲು ಪ್ರಮುಖ ಲಕ್ಷಣಗಳ ಏನೇನು ಇರಬಹುದು ನಿಮ್ಮ ಸ್ಟಡಿ ಪ್ರಕಾರ? ಇಷ್ಟು ವರ್ಷ ನೀವು ವರ್ಕ್ ಮಾಡಿರಿ. ಒಂದು ರಾತ್ರಿದಾಗ ಕಾಣ್ತಾ ಇದೆ ಒಂದು. ಹಾಂ ಸರ್. ಅದರ್ ಸೈಡ್ ಆ್ಯಂಡ್ ಫ್ರೀಕ್ವೆಂಟ್ ಚೇಂಜ್ ಆಫ್ ಚಸ್ಮಾ ಚೇಂಜ್ ಆಗ್ತಾ ಇರುತ್ತೆ, ನಂಬರ್ ಚೇಂಜ್ ಆಗ್ತಾ ಇದೆ. ಹೆಂಗೆ ಮೋತಿಬಿಂದು ಜಾಸ್ತಿ ಆಗ್ತಾ ಇರುತ್ತೆ, ನಂಬರ್ ಚೇಂಜ್ ಆಗ್ತಾ ಇದೆ. ಅದು ಸರ್, ಈಗ ನನಗೆ ನಂಬರ್ ಚಸ್ಮಾ ಬಂದಿದೆ, ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. 1 to 2 months ಅಂದ್ರೆ ಚೇಂಜ್ ಆಗಲ್ಲ ನಾರ್ಮಲಿ. ಬಟ್ ಮೋತಿಬಿಂದು ಇರೋ ಕಾರಣ ಅದು 1 to 2 monthsದಾಗ ಚೇಂಜ್ ಆಗುತ್ತೆ. ಓನ್ಲಿ 1 to 2 months. ಈಗ ನನಗೆ ನಂಬರ್ ಬಂದಿದೆ, ಜಸ್ಟ್ ನಾರ್ಮಲ್ ನಂಬರ್. ಅದು ನನಗೆ 1 to 3 4 months ಒಳಗೆ ಚೇಂಜ್ ಆಗ್ತಾ ಇದೆ. ಅಂದ್ರೆ ಅದಕ್ಕೂ ಮೋತಿಬಿಂದು ಅಂತಾರೆ, ಪ್ರಮುಖ ಲಕ್ಷಣ ಅಂತ. ನೆಕ್ಸ್ಟ್ ಇಸ್ ಕಲರ್ ಹಲೋಸ್ ಮತ್ತು ಫಾಗಿ ವಿಷನ್. ಲೈಟ್ ನೋಡಿದ್ರು ಇಟ್ಸ್ ಮತ್ತು ಒಂಥರ ಡಿಸ್ಕಂಫರ್ಟ್ ಇರುತ್ತೆ, ಆ ಥರ ಡಲ್ ಕಾಣುತ್ತೆ. ಕಲರ್ ಏನು ಕೆಂಪು ಕಲರ್ ಇರುತ್ತೆ, ಪಿಂಕ್ ಕಾಣುತ್ತೆ, ಮತ್ತು ಯೆಲ್ಲೋ ವಿಷನ್ ಇರುತ್ತೆ. ಅದ್ರ ಸಂಬಂಧ ಒಂದು ಲಕ್ಷಣ ಕ್ಯಾಟ್ರಾಕ್ಟ್. ಸರ್, ಈಗ ಮೋತಿಬಿಂದು ಚಿಕಿತ್ಸೆ ಮತ್ತು ಪರಿಹಾರಗಳು ಯಾವ ಇರ್ಬೋದು? ಮೋತಿಬಿಂದು ಅಂದರೆ ನಾವು ಅಂದರೆ 2 ಪ್ರಕಾರದ ಮಾಡ್ತೀವಿ ಸರ್ಜರೀಸ್. ಅಂದರೆ ಮ್ಯಾನ್ಯುವಲ್ ಮಾಡ್ತೀವಿ ಮತ್ತು ಲೇಸರ್ ಮಾಡ್ತೀವಿ. ಲೇಸರ್ ಅಂದರೆ ಬೇಸಿಕ್ಲಿ ಫೇಕ್ವೇರ್ ರಿಸರ್ಜ್, ದ್ಯಾಟ್ ಇಸ್ ದ ಮೋಸ್ಟ್ ಕಾಮನ್ ಸರ್ಜರಿ ನೌ ಡೇಸ್. ಲೇಸರ್ ಅಂದರೆ ನಾವು ಒಳಗೆ ಒಂದು ಲೆನ್ಸ್ ಹಾಕ್ತೀವಿ. ಲೇಸರ್ ಅಂದರೆ ಬೇಸಿಕ್ಲಿ ಇಟ್ಸ್ ಅಲ್ಟ್ರಾಸೌಂಡ್ ಎನರ್ಜಿ, ಅಂದರೆ ಮೆಲ್ಟ್ ಮಾಡ್ತೀವಿ ಕ್ಯಾಟ್ರಾಕ್ಟ್ಗೆ ಮತ್ತು ಸಕ್ ಮಾಡಿಬಿಡ್ತೀವಿ.
ಅದರ ಪ್ರಕಾರದ ಒಂದು ಸರ್ಜರಿ ಇದೆ. ಬಟ್ ಡಿಫ್ರೆಂಟ್ ಟೈಪ್ ಆಫ್ ಲೆನ್ಸಸ್ ಆರ್ ಅವೈಲೇಬಲ್. ಆದರೆ ನೀವು ಚೂಸ್ ಮಾಡಬೇಕು. ಮೋನೋಫೋಕಲ್ ಲೆನ್ಸಸ್ ಆರ್ ಮೇನ್ಲಿ ಅಂದರೆ ಡಿಸ್ಟೆನ್ಸ್ಗೋಸ್ಕರ ಲೆನ್ಸಸ್. ದೆನ್ ವಿ ಹ್ಯಾವ್ ಟ್ರೈ ಟೋರಿಕ್ ಲೆನ್ಸಸ್, ಅಂದರೆ ಒಂದು ಪ್ರಕಾರದ ಕಾಯಿಲೆ ಇರುತ್ತೆ. ಅಂದರೆ ಇಫ್ ಯು ಹ್ಯಾವ್ ಅ ಸಿಲಿಂಡರ್ ನಂಬರ್, ಅಂದರೆ ಚಸ್ಮಾದಾಗ ಸಿಲಿಂಡರ್ ಇರುತ್ತೆ, ಅಂದರೆ ಕಣ್ಣು ಶೇಪ್ ಸ್ವಲ್ಪ ಆಡ್ ಇರುತ್ತೆ, ಅದರ ಟೋರಿಕ್ ಲೆನ್ಸ್ ಹಾಕ್ತೀವಿ. ಮೋನೋಫೋಕಲ್ ಟೋರಿಕ್ ಲೆನ್ಸ್ ಹಾಕ್ತೀವಿ. ಮತ್ತು ಮಲ್ಟಿಫೋಕಲ್ ಲೆನ್ಸ್ನೂ ಬರುತ್ತೆ. ಮಲ್ಟಿಫೋಕಲ್ ಈಸ್ ಇಡಾಫ್ ಲೆನ್ಸ್, ಅಂದರೆ ಇಡಾಫ್ ಆ್ಯಂಡ್ ಟ್ರೈಫೋಕಲ್ ಲೆನ್ಸ್ ಇದ್ದೇ ಇರುತ್ತೆ, ಅದನ್ನೂ ಆಗ್ಬೋದು. ವಾಟ್ ಈಸ್ ದಿಸ್ ಕಾಸ್ಟ್ ಆ್ಯಂಡ್ ಮೋಸ್ಟ್ ಕಾಮನ್? ಇಫ್ ಯು ಟೇಕ್ monofocals become the cost effective and effective lenses, whereas multifocal lenses ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಟೋರಿಕ್ ಇಂಟರ್ಮಿಡಿಯೇಟ್ ರೇಂಜ್ ಇರುತ್ತೆ. ಸರಿ, ಮೋತಿಬಿಂದು ನೀವು ಶಸ್ತ್ರಚಿಕಿತ್ಸೆ ಮಾಡ್ತೀರಲ್ಲ, ಸೊ ಯಾವ ಲೆನ್ಸ್ಗಳನ್ನು ನೀವು ಉಪಯೋಗ ಮಾಡ್ತೀರಿ ಮತ್ತು ಪೇಷಂಟ್ಗೆ ಯಾವ ಲೆನ್ಸ್ಗಳು ನೀವು ಸಲಹೆ ಕೊಡ್ತೀರಿ ಇದನ್ನು ನೀವು ಮಾಡಬೇಕಂತ? ಅದು ಪೇಷಂಟ್ದು ಒಂದು ಇದು ಬಜೆಟ್ ಎಷ್ಟಿದೆ, ಬಜೆಟ್ ಎಷ್ಟಿದೆ ಒಂದು. ನೆಕ್ಸ್ಟ್ ಈಸ್ ಅ ಲೈಫ್ ಸ್ಟೈಲ್ ಆ್ಯಂಡ್ ಡೈಲಿ ಆ್ಯಕ್ಟಿವಿಟಿ, ಅದು ನೋಡ್ತೀವಿ. ಈಗ ಮೋಸ್ಟ್ ಕಾಮನ್ ಲೆನ್ಸ್ ಇಸ್ ಮೊನೋಫೋಕಲ್ ಲೆನ್ಸ್ ಹಾಕ್ತೀವಿ, ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಆಗುತ್ತೆ, ಎಲ್ಲರಿಗೂ ಎಲ್ಲ. ನೆಕ್ಸ್ಟ್ ಟೋರಿಕ್ ಲೆನ್ಸ್ ನಾವು ಡಾಕ್ಟರ್ ನೋಡ್ತೇವೆ, ಎಸ್ಟಿಮೇಟಿಸಮ್ ಇದ್ದರೆ, ಕರ್ವೇಚರ್ ಕಂದು ಶೇಪ್ ಹಂಗಿದ್ರೆ ಟೋರಿಕ್ ಲೆನ್ಸ್ ಹಾಕ್ತೀವಿ. ಮಲ್ಟಿಫೋಕಲ್ ಈಸ್ ಲಿಟಲ್ ಕಾಸ್ಟ್ಲಿಯರ್ ಲೆನ್ಸ್. ಓಕೆ, ಸೊ ಪ್ರೀಮಿಯಂ ಲೆನ್ಸ್ ಫಾರ್ ಡಿಸ್ಟೆನ್ಸ್ ಆ್ಯಂಡ್ ಹತ್ತಿರದ್ದು ನಂಬರ್ ಹೋಗುತ್ತೆ ಅದ್ರಾಗೆ. ಸೊ ಅದ್ರಾಗ ಎಲ್ಲರಿಗೆ ಮಲ್ಟಿಫೋಕಲ್ ಲೆನ್ಸ್ ಹಾಕ್ಬೇಕು ಚೂಸ್ ಮಾಡ್ತೀವಿ. ಫಸ್ಟ್ ಪೇಷಂಟ್ ಲೈಫ್ ಸ್ಟೈಲ್ ಹೆಂಗಿದೆ, ಹೆಂಗೆ ಎಕ್ಸ್ಪೆಕ್ಟೇಷನ್ ಇದೆ, ಎಲ್ಲ ಚೂಸ್ ಮಾಡ್ತೀವಿ, ಆದ್ಮೇಲೆ ಮಾಡ್ತೀವಿ. ಆ್ಯಂಡ್ ಇಂಪಾರ್ಟೆಂಟ್ ಈಸ್ ಅಸೆಸ್ಮೆಂಟ್. ಅದು ಮಲ್ಟಿಫೋಕಲ್ ಲೆನ್ಸ್ ಸೂಟ್ ಆಗತ್ತೆ ಇಲ್ಲ. ನಾವು ಪರ್ಸನ್ ಕಮ್ಸ್ ವಿತ್ ಇನ್ಶೂರೆನ್ಸ್, ನಮ್ಮ ಹತ್ರ ಬರ್ತಾರೆ ಇನ್ಶೂರೆನ್ಸ್, ನಮ್ಮ ಹತ್ರ ಫುಲ್ ಇನ್ಶೂರೆನ್ಸ್ ಇದೆ, ನೀವು ಕಾಸ್ಟ್ಲಿ ಲೆನ್ಸ್ ಹಾಕಿ. ಬಟ್ ಮಲ್ಟಿಫೋಕಲ್ ಅವ್ರಿಗೆ ಸೂಟ್ ಆಗಲ್ಲ, ಅದು ಚೂಸ್ ಮಾಡಬೇಕು ನಾವು. ಮಲ್ಟಿಫೋಕಲ್ ಅಂದರೆ ಏನು ಸರ್? ಅದು ದೂರದು ಹತ್ರದ್ದು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಕವರ್ ಮಾಡಿ, ಅಂದರೆ ಎಲ್ಲ ಒಂದೇ ಅಂದರೆ ನಮ್ಮ ಪ್ರೋಗ್ರೆಸಿವ್ ಲೆನ್ಸ್ ಇರುತ್ತಲ್ಲ, ಆಮೇಲೆ ನಾವು ಪ್ರೋಗ್ರೆಸಿವ್ ಲೆನ್ಸ್ ಹಾಕ್ತಾ ಇದ್ವಿ, ಅದು ಮಲ್ಟಿಫೋಕಲ್ ಲೆನ್ಸ್ ಇದೆ. ಅಂದ್ರೆ ದೂರದು ಹತ್ರದ್ದು ಇಂಟರ್ಮೀಡಿಯೇಟ್ ಎಲ್ಲ ಕವರ್ ಆಗ್ತದೆ. ಹಾಂ, ಅದ್ರಾಗ ಲೆನ್ಸ್ದಾಗ ಹಾಗೆ ಇರುತ್ತೆ. ಸೊ ಮಲ್ಟಿಫೋಕಲ್ ಲೆನ್ಸ್ ಇರುತ್ತೆ, ಎಲ್ಲ ಅಕ್ಷರ ಕರೆಕ್ಟ್ ಕಾಣುತ್ತೆ. ಕಂಪ್ಯೂಟರ್ ವಿಷನ್, ಎಸ್ಪೆಷಲಿ ಬ್ಯಾಂಕರ್ಸ್, LIC ಆಫೀಸರ್ಸ್ ಮತ್ತು ಡಾಕ್ಟರ್ಸ್, ಲಾಯರ್ಸ್, ಅವ್ರಿಗೆ ನಾವು ಎಕ್ಸ್ಕ್ಲೂಸಿವ್ಲಿ ಮಲ್ಟಿಫೋಕಲ್ ಲೆನ್ಸ್ ಇರ್ತೀವಿ. ಬಟ್ ಪ್ರೊವೈಡೆಡ್ ಅವ್ರಿಗೆ ಸೂಟ್ ಆಗಬೇಕು ಮಲ್ಟಿಫೋಕಲ್. ಆಮೇಲೆ ಸೂಟ್ ಆಗಿಲ್ಲ, ತೆಗಿಯೋಕ್ಕಾಗಲ್ಲ, ಅದು ಕೂಡ. ಸೊ ಒನ್ಸ್ ಅಂಡ್ ಫಾರ್ ಆಲ್ ಮಾಡೋಕ್ಕೆ ಇಲ್ಲ ಮಾಡೋದು, ಎಸ್ ಆರ್ ನೋ ಆನ್ಸರ್ ಇರುತ್ತೆ. ಅಂದರೆ ಮಾಡಬೇಕು ಇಲ್ಲಂದ್ರೆ ಇಲ್ಲ. ಪೇಷಂಟ್ ಮೇಲೆ ಪೇಷಂಟ್ ಮೇಲೆ ಇದೆ, ಆ್ಯಂಡ್ ಡಾಕ್ಟರ್ ಚೂಸಿಂಗ್ ದ ಡಾಕ್ಟರ್ಸ್ ಆಲ್ಸೋ ಬೋತ್. ಸರ್, ಇದು ಈ ಶಸ್ತ್ರಚಿಕಿತ್ಸೆ ಆದಮೇಲೆ ರೋಗಿಗಳಿಗೆ ಯಾವ ನಿಯಮಗಳನ್ನು ಪಾಲಿಸಿ ನೀವು ಹೇಳ್ತೀರಿ ಮತ್ತು ಎಷ್ಟು ದಿನ ಅದನ್ನು ಪಾಲನೆ ಮಾಡಬೇಕು? ನಾರ್ಮಲಿ ಫಾಲೋ ಅಪ್ ಅಂತ ಮಾಡ್ತೀವಿ. 1 is 24 hours, ನೆಕ್ಸ್ಟ್ ಇಸ್ 1 week, 7 ದಿನ ಆದಮೇಲೆ ಫಾಲೋ ಅಪ್ ಮಾಡಬೇಕು. ನಾವು ಅಲ್ಟಿಮೇಟ್ ಕೇರ್ ಈಸ್ ಫಸ್ಟ್ ವೀಕ್ ಆಫ್ ದ ಪೇಷಂಟ್. ಒಂದು ವಾರ ಅಲ್ಟಿಮೇಟ್ ಕೇರ್ ಮಾಡಬೇಕು. ಅಂದರೆ ಡ್ರಾಪ್ಸ್ ಸರಿಯಾಗಿ ಆಗಬೇಕು, ವೇಟ್ ಲಿಫ್ಟಿಂಗ್ ಮಾಡಬೇಕು, ಉಜ್ಜಬಾರ್ದು ಕಣ್ಣು, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಡ್ರಾಪ್ಸ್ ಸರಿಯಾಗಿ ಆಗಬೇಕು, ಬಟ್ಟೆ ಹಚ್ಚಬಾರ್ದು, ನಾವು ಟಿಶ್ಯೂ ಕೊಡ್ತೀವಿ, ಅದರಿಂದ ಕ್ಲೀನ್, ಅದರ ಮೆಡಿಕೇಟೆಡ್ ಟಿಶ್ಯೂ ಇರುತ್ತೆ, ಅದರಿಂದ ಕ್ಲೀನ್ ಮಾಡಬೇಕು. ಹಂಗೆ ಹೆಡ್ ಬಾತ್ ಮಾಡಬಾರ್ದು. ಎಲ್ಲ ಆಲ್ ದ ಸ್ಪೆಸಿಫಿಕೇಶನ್ ಏನಿದೆ ಆಪ್ರೇಷನ್ ಆದಮೇಲೆ ವೇಟ್ ಲಿಫ್ಟಿಂಗ್ ಮಾಡಬಾರ್ದು. ಆ್ಯಂಡ್ ಶುಡ್ ಬಿ ವೆರಿಂಗ್ ಡಾರ್ಕ್ ಬೌಲ್ಸ್. ಇಂಪಾರ್ಟೆಂಟ್ ಅಂದರೆ ಪ್ರೊಟೆಕ್ಷನ್ ಇರುತ್ತೆ ಕಣ್ಣಿಗೆ, ಉಜ್ಜಬಾರ್ದು. ಅದೇ ಬರೋ ಸರ್, ಈಗ ಮೋತಿಬಿಂದು ಶಸ್ತ್ರಚಿಕಿತ್ಸೆ ಮಾಡಬೇಕಲ್ಲ, ಸೊ ಕೆಲವೊಂದು ಗ್ರಾಮೀಣ ಪ್ರದೇಶಗಳು ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂದರೆ, ಶುಗರ್ ಇದ್ದರೆ ಭಾಳ ಸಮಸ್ಯೆ ಆಗುತ್ತೆ. ಶುಗರ್ ಇದ್ದರೆ ಅವರಿಗೂ ಈ ಥರ ಟ್ರೀಟ್ಮೆಂಟ್ ನಿಮ್ಮ ಅಂದರೆ ಒಂದು ತಜ್ಞರಾಗಿ ಏನು ಸರಿ ಹೇಳ್ತೀನಿ ಅಂತ ಅವ್ರಿಗೆ?
ತಗೋಬಹುದಾ, ಈ ಚಿಕಿತ್ಸೆ ಮಾಡ್ಕೋಬಹುದಾ? ಎಸ್, ಶುಗರಿಂದ ಬರೀ ಫಾಸ್ಟ್ ಬರುತ್ತೆ. ಏಜ್ ವೈಸ್ ಫ್ಯಾಕ್ಟರ್ ಬಂದಿರುತ್ತೆ, ಬಟ್ ಶುಗರ್ ಇದ್ದರೆ ಜಾಸ್ತಿ ಫಾಸ್ಟ್ ಬರುತ್ತೆ. ಬರೀ ಮಾಡ್ಬೋದು, ಚಿಕಿತ್ಸೆ ಮಾಡ್ಬೋದು. ಅದೇ ಇಂಪಾರ್ಟೆಂಟ್ ವೆದರ್ ಮೊನೋಫೋಕಲ್ ಎಫೋರ್ಡಿಂಗ್ ಇದೆ ಆರ್ ಮಲ್ಟಿಫೋಕಲ್ ಎಫೋರ್ಡಿಂಗ್. ಬಟ್ ಯೂಶುವಲಿ ವಿ ಸೇ ಇಂಟರ್ಮೀಡಿಯೇಟ್ ವಿಷನ್ ಆಲ್ಸೋ ವಿ ಆರ್ ಬೆಟರ್ ಆಪ್ಷನ್. ಏನಿಲ್ಲ, ಎಲ್ಲ ನಾರ್ಮಲ್ ಮಾಡ್ತೀವಿ ಮಾಡ್ತೀವಿ. ಎಲ್ಲರಿಗೆ ಬರುತ್ತೆ ಬರೀ. ಆ್ಯಂಡ್ ಡಯಾಬಿಟೀಸ್ ಇದ್ದರೆ ಜಾಸ್ತಿ ಬರುತ್ತೆ, ಫಾಸ್ಟ್ ಬರುತ್ತೆ. ಕ್ಯಾಟ್ರಾಕ್ಟ್ ಬಗ್ಗೆ ಕ್ಯೂರ್ ಆಗುತ್ತೆ, ಬಟ್ ಫಾಲೋ ಅಪ್ ಎವ್ರಿ 3 months to 6 months ಮಾಡಬೇಕು. ಅಂದ್ರೆ ಶುಗರ್ ಇಂದ ಡಯಾಬಿಟೀಸ್ ಇಂದ ನರ ಪ್ರಾಬ್ಲಮ್ ಆಗುತ್ತೆ, ರೆಟಿನಾ ಪ್ರಾಬ್ಲಮ್ ಆಗುತ್ತೆ, ಅದರ ಚಿಕಿತ್ಸೆ ಮಾಡಬೇಕಾಗುತ್ತೆ. ಪ್ಲಸ್ ಹಾರ್ಟ್ದು ಪ್ರಾಬ್ಲಮ್ ಇರುತ್ತೆ. ಶುಗರ್ ಕಂಟ್ರೋಲ್ ಇಟ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಪಾರ್ಟ್. ಪ್ಲಸ್ ನೀವು ರೆಗ್ಯುಲರ್ಲಿ ನಿಮ್ಮ ಡಯಾಬಿಟೀಸ್ ಡಾಕ್ಟರ್ ಇರ್ತಾರಲ್ಲ, ಅವ್ರ ಹತ್ರ ಫಾಲೋ ಮಾಡಬೇಕು, ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್. ಸೊ ಇದೆಲ್ಲ ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ಯಾರಿಗೆ ಅದು ಶುಗರ್ ಇದೆ ಅವ್ರಿಗೆ ಕೂಡ ಮತ್ತು ಪ್ರಿಕಾಷನ್ಸ್ ಏನಿರುತ್ತೆ ಪೋಸ್ಟ್ ಆಪರೇಟಿವ್ಲಿ, ಅದು ಖಂಡಿತ ಫಾಲೋ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಇಸ್ ದಟ್ ಫಾಲೋ ಅಪ್ ಆ್ಯಂಡ್ ಸ್ಟ್ರಿಕ್ಟ್ ಫಾಲೋ ಅಪ್ ಇನ್ ಡಯಾಬಿಟಿಕ್ಸ್. ಫಾಲೋ ಅಪ್ ಗೈಡೆನ್ಸ್ ಇಂಪಾರ್ಟೆಂಟ್. ಸರ್, ಈಗ ರಿಫ್ರಾಕ್ಟಿವ್ ಆಫರ್ಗಳು ನಿಮ್ಮ ಇಲ್ಲಿ ನೇತ್ರದರ್ಶನ್ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಅಗರ್ವಾಲ್ ಕರೀನ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಏನೇನು ಆಫರ್ಗಳು ಅಂದ್ರೆ ಮಾಡ್ತಾ ಇದ್ದಾರೆ? ಆನ್ ಲ್ಯಾಸಿಕ್ ಅಂಡ್ ಪ್ರೋ ಲ್ಯಾಸಿಕ್ ಅಂದರೆ ಸ್ಮೈಲ್ ಅಂತ ಪ್ರೊಸೀಜರ್ ಇರುತ್ತೆ, ಅದರ ಮೇಲೆ 15 to 20% ಆಫರ್ ನಡೀತಾ ಇದೆ ಈಗ ಸದ್ಯ. ಅದು ಸ್ಪೆಸಿಫಿಕಲಿ ಇನ್ ಮಿಡ್ ಆಫ್ ಜುಲೈ ಆಗ್ತಾ ಇದೆ. ಸೊ ಯಂಗ್ ಪೇಷಂಟ್ಸ್ ಯಾರಿಗೆ ಸೂಟ್ ಆಗುತ್ತೆ ಅದು ಪೇಷಂಟ್ ನಮ್ಗೆ ಹತ್ರ ಬಂದು ಚೆಕಪ್ ಮಾಡಿಸ್ಬೇಕು. ಆ ಚೆಕಪ್ ಅಂದರೆ ಫ್ರೀ ಇರುತ್ತೆ ಒಂದು. ಸೊ ಚೆಕಪ್, ವೆದರ್ ಎಲಿಜಿಬಿಲಿಟಿ ಸ್ಕ್ಯಾನ್ ಎಲ್ಲ ಮಾಡ್ತೀವಿ. ಅದ್ರಾಗ 4 ಪ್ರಕಾರದ ಸ್ಟಡಿ ಇರುತ್ತೆ, ಅದೆಲ್ಲ ಮಾಡಿ ಓಕೆ ಅಂತೀವಿ. ಆ್ಯಂಡ್ ದೆನ್ 20 to 25% ಟ್ರೀಟ್ಮೆಂಟ್ ಮೇಲೆ ಆಫ್ ಇದೆ. ಅದೇ ಸ್ಟಾರ್ಟಿಂಗ್ ನೀವು ಚೆಕಪ್ ಫ್ರೀ ಮಾಡ್ತೀರಾ, ಆಮೇಲೆ ಅದೆಲ್ಲ ಸ್ಟಡಿ ಮಾಡಿ ಅದ್ರ ಮೇಲೆ ಅವರಿಗೆ ಒಂದು ಮಹತ್ವದ ಸೂಚನೆ ಕೊಟ್ಟು ಈ ಥರ ನಮ್ಮ ಕಡೆ ಆಫರ್ ನಡೆದಿದೆ, ನೀವು ತಗೋಬಹುದು. ಎಸ್ ಎಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಇವತ್ತು ನಮಗೆ ಕಣ್ಣಿನ ಮೋತಿಬಿಂದು ಬಗ್ಗೆ ಭಾಳಷ್ಟು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನನಗೂ ಕೂಡ ಈ ಥರ ಮಾಹಿತಿ ಏನಿರಲಿಲ್ಲ ಸರ್ ಇದೆಲ್ಲ ಹೇಳ್ತಾರೆ, ನನಗೂ ಭಾಳ ತಿಳ್ಕೊಂಡೇನೆ, ಹಾಗೆ ಖುಷಿನೂ ಆಗಿದೆ. ಸೊ ಯಾರಿಗೂ ಸಮಸ್ಯೆ ಇದ್ದರೆ, ಈ ಮೋತಿಬಿಂದುದ ಸಮಸ್ಯೆ ಯಾರಿಗಿದ್ರೆ ನೀವು ಡೈರೆಕ್ಟಾಗಿ ಬರ್ಬೋದು. ಎಲ್ಲಪ್ಪ ಅಂದರೆ ನೇತ್ರದರ್ಶನ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಇಲ್ಲಿ ಇದೆ ಇದು. ಸೊ ನೀವು ಬನ್ನಿ ಒಮ್ಮೆ ಇಲ್ಲಿ. ಈ ಬೆಳಗಾವಿಯಲ್ಲಿ ಸುಪ್ರಸಿದ್ಧ ತಜ್ಞರಿದ್ದಾರೆ ಡಾಕ್ಟರ್ ಅಲ್ಪೇಶ್ ಸರ್ ಅವರು. ಸೊ ಅವ್ರ ಕಡೆ ನೀವು ಸಲಹೆ ಸೂಚನೆ ತಗೋಬಹುದು. ಆಫರ್ ಕೂಡ ಅವರು ಕೊಡ್ತಾ ಇದ್ದಾರೆ. ಸೊ ಅದನ್ನು ನೀವು ಅದ್ರ ಸದುಪಯೋಗ ನೀವು ಪಡ್ಕೋಬೇಕು ಅಂತ ನಾವು ಕೂಡ ನಿಮಗೂ ಸಲಹೆ ಕೊಡ್ತೇವೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ನಿಮ್ಮ ಕಣ್ಣಿನ ಬಗ್ಗೆ ಹೇಳ್ಬೋದು, ಏನಾದರೂ ಹೆಲ್ಪ್ ಬೇಕಾಗಿದೆ ನಮಗೆ. ಸೊ ನಮಗೂ ಈ ಚಾನಲ್ಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ಧನ್ಯವಾದಗಳು. ಧನ್ಯವಾದ ಸರ್.